ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಅಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಮಧ್ವಜಯ ಪಾಠಕ್ಕೆ ಸುಸ್ವಾಗತ. ಮಧ್ವಜಯದ 2ನೇ ಸರ್ಗ. ಮಧ್ವಾಚಾರ್ಯರು ಅವತಾರ ಮಾಡತಕ್ಕಂತಹ ಜಾಗ, ಅವರು ಯಾವ ಕುಟುಂಬದಲ್ಲಿ ಜನಿಸ್ತಾರೆ ಆ ವಿಚಾರವನ್ನು ಇಲ್ಲಿ ಹೊರಟಿದ್ದಾರೆ. ಸದ್ವೀಪ ವಾರಿನಿಧಿ ಸಪ್ತಕ ಭೂತಧಾತ್ರ್ಯ ಮಧ್ಯೇಪಿ ಕರ್ಮಭುವಿ ಭಾರತ ನಾಮ ಖಂಡೇ ಕಾಲೇ ಕಲೌ ಸುವಿಮಲಾನ್ವಯ ಲಬ್ಧ ಜನ್ಮ ಸನ್ಮಧ್ಯಗೇಹ ಕುಲ ಮೌಲಿಮಣಿರ್ದ್ವಿಜೋಭೂತ್. ಸದ್ವೀಪ ವಾರಿನಿಧಿ ಸಪ್ತಕ ಭೂತಧಾತ್ರ್ಯ ಮಧ್ಯೆ ಅಪಿ ಕರ್ಮಭುವಿ ಭಾರತನಾಮ ಖಂಡೇ ಕಾಲೇ ಕಲೌ ಅನ್ವಯ ಲಬ್ಧ ಜನ್ಮ ಸುವಿಮಲಾನ್ವಯ ಲಬ್ಧ ಜನ್ಮ ಸನ್ಮಧ್ಯಗೇಹ ಕುಲ ಮೌಲಿಮಣಿಃ ದ್ವಿಜಃ ಅಭೂತ್. ಕಲೌ ಕಾಲೇ ಸದ್ವೀಪವಾರಿನಿಧಿ ಸಪ್ತಕ ಭೂತಧಾತ್ರ್ಯ ಮಧ್ಯೆ ಅಪಿ ಕರ್ಮಭುವಿ ಭಾರತನಾಮ ಖಂಡೇ ಸುವಿಮಲಾನ್ವಯ ಲಬ್ಧ ಜನ್ಮ ಸನ್ಮಧ್ಯಗೇಹ ಕುಲ ಮೌಲಿಮಣಿಃ ದ್ವಿಜಃ ಅಭೂತ್. ಭಾರತನಾಮ ಖಂಡದಲ್ಲಿ, ಈ ಭೂಮಿಯಲ್ಲಿ ಭರತಖಂಡದಲ್ಲಿ ಸುವಿಮಲಾನ್ವಯ ಲಬ್ಧ ಜನ್ಮ, ಒಳ್ಳೆ ಶುದ್ಧವಾಗಿರತಕ್ಕಂತಹ ವಂಶದಲ್ಲಿ ಲಬ್ಧ ಜನ್ಮ, ಶುದ್ಧವಾಗಿರತಕ್ಕಂತಹ ವಂಶದಲ್ಲಿ ಲಬ್ಧ ಜನ್ಮ, ಜನ್ಮವನ್ನು ತಳೆದಂತಹ ಸನ್ಮಧ್ಯಗೇಹ ಕುಲ ಮೌಲಿಮಣಿಃ, ಪರಿಶುದ್ಧವಾದ ವಂಶದಲ್ಲಿ ಜನ್ಮವನ್ನು ಹೊಂದಿದಂತಹ ಒಬ್ಬರು. ಸನ್ಮಧ್ಯಗೇಹ ಕುಲ ಮೌಲಿಮಣಿಃ, ಸನ್ಮಧ್ಯಗೇಹ ನಡುಮನೆ, ನಡುಮನೆ ಎಂಬ ವಂಶ. ನಡ್ಡೆಂತಿಲ್ಲಾಯರು ಅಂತ ಹೇಳ್ತಾರೆ ತುಳುವಿನಲ್ಲಿ, ಕನ್ನಡದಲ್ಲಿ ಅದು ನಡುಮನೆ ಅಂತ ಹೇಳುದು, ಸಂಸ್ಕೃತದಲ್ಲಿ ಮಧ್ಯಗೇಹ ಭಟ್ಟರು ಅಂತ. ನಡ್ಡೆಂತಿಲ್ಲಾಯರು ಎಂಬ ವಂಶಕ್ಕೆ ಮೌಲಿಮಣಿಃ, ಮೌಲಿ ಅಂದರೆ ತಲೆ, ಮೌಲಿಮಣಿ ಅಂದರೆ ತಲೆ ಇರತಕ್ಕಂತಹ ರತ್ನ, ರತ್ನದ ಹಾಗೆ ಇರತಕ್ಕಂತಹ ಒಬ್ಬರು ದ್ವಿಜಃ ಅಭೂತ್, ಬ್ರಾಹ್ಮಣರು ಇದ್ದರು. ದ್ವಿಜ, ದ್ವಿಜ ಅಂದರೆ ಬ್ರಾಹ್ಮಣ. ದ್ವಾಭ್ಯಾಂ ಜಾಯತೆ ಇತಿ ದ್ವಿಜ ಅಂತ. ಯಾಕೆ ಬ್ರಾಹ್ಮಣನಿಗೆ ದ್ವಿಜ ಅಂತ ಹೇಳೋದು ಅಂದರೆ, ಅವನು 2 ಬಾರಿ ಹುಟ್ಟುತ್ತಾರೆ. ದ್ವಿಜ ಶಬ್ದಕ್ಕೆ 3 ಅರ್ಥ ಇದೆ ಸಂಸ್ಕೃತದಲ್ಲಿ. 2 ಬಾರಿ ಹುಟ್ಟುವಂಥದ್ದು ದ್ವಿಜ ಅಂತ. ನಮ್ಮ ದಂತಗಳಿಗೂ ದ್ವಿಜ ಅಂತ ಹೇಳ್ತಾರೆ, ಅದು 2 ಬಾರಿ ಹುಟ್ಟುತ್ತದೆ. ಒಮ್ಮೆ ಹುಟ್ಟಿ ಬಿದ್ದು ಮತ್ತೊಮ್ಮೆ ಬರುವಂಥದ್ದು. ಆ ಕಾರಣಕ್ಕೆ ದಂತಕ್ಕೆ, ಹಲ್ಲಿಗೆ ದ್ವಿಜ ಅಂತ ಹೇಳೋದು. ಹಕ್ಕಿಗಳಿಗೂ ದ್ವಿಜ ಅಂತ ಹೇಳ್ತಾರೆ. ಆ ಹಕ್ಕಿಗಳು ಹಾಗೆ 2 ಬಾರಿ ಹುಟ್ಟುವುದು ಅಂತ. ಒಮ್ಮೆ ಅದು ತನ್ನ ತಾಯಿಯ ಗರ್ಭದಿಂದ ಮೊಟ್ಟೆ ರೂಪದಲ್ಲಿ ಹುಟ್ಟುವುದು, ಆಮೇಲೆ ಮೊಟ್ಟೆ ಒಡೆದು ಮರಿಯಾಗಿ ಹುಟ್ಟುವುದು. ಹಾಗೆ 2 ಬಾರಿ ಹುಟ್ಟುತ್ತೆ ಎಂಬ ಕಾರಣಕ್ಕೆ ಪಕ್ಷಿಗಳಿಗೂ ಕೂಡ ದ್ವಿಜ ಅಂತ ಹೇಳ್ತಾರೆ. ಹಾಗೆ ಬ್ರಾಹ್ಮಣನಿಗೂ ಕೂಡ ದ್ವಿಜ ಅಂತ ಹೇಳುದು, ಯಾಕೆಂದರೆ ಅವನು 2 ಬಾರಿ ಹುಟ್ಟುತ್ತಾನೆ ಅಂತ. ಸಂಸ್ಕಾರ ದ್ವಿಜ ಉಚ್ಯತೆ ಅಂತ. ಜನ್ಮನಾ ಜಾಯತೆ ಶೂದ್ರ ಸಂಸ್ಕಾರ ದ್ವಿಜ ಉಚ್ಯತೆ. ಬ್ರಾಹ್ಮಣ ಯಾವಾಗ ಬ್ರಾಹ್ಮಣನಾಗೋದು ಅಂದರೆ, ಅವನಿಗೆ ಸಂಸ್ಕಾರ ಆಗುವ ತನಕ ಅವನು ಬ್ರಾಹ್ಮಣನೇ ಅಲ್ಲ. ಅವನು ಜನ್ಮನಾ ಜಾಯತೆ ಶೂದ್ರ, ಅವನಿಗೆ ಯಾವ ಅನುಷ್ಠಾನ ಇರುವುದಿಲ್ಲ. ಹಾಗಾಗಿ ಅವನು ಶೂದ್ರನ ಹಾಗೆ, ಅವನಿಗೆ ಉಪನಯನ ಆಗುವ ತನಕ ಅವನು ಶೂದ್ರನ ಹಾಗೆ. ಅದಕ್ಕೋಸ್ಕರವಾಗಿ ಆದಷ್ಟು ಬೇಗ ಗರ್ಭಾಷ್ಟಮದಲ್ಲೇ ಉಪನಯನ ಮಾಡಬೇಕು ಅಂತ ಹೇಳೋದು. ಅವ ಉಪನಯನ ಆದ ಮೇಲೆ 2ನೇ ಬಾರಿ ಹುಟ್ಟಿದ ಅಂತ.
ಅದಕ್ಕೋಸ್ಕರ ಅವನಿಗೆ ದ್ವಿಜ ಅಂತ ಹೇಳುದು. ಅಂತಹ ದ್ವಿಜರಲ್ಲಿ ಶ್ರೇಷ್ಠನಾಗಿರತಕ್ಕಂತಹ ದ್ವಿಜ, ಬ್ರಾಹ್ಮಣರಲ್ಲಿ ಶ್ರೇಷ್ಠ. ಬ್ರಾಹ್ಮಣ ಅಂತ ಆಗೋದು ಯಾವಾಗಂದ್ರೆ ಮೈತ್ರೋ ಬ್ರಾಹ್ಮಣ ಉಚ್ಯತೆ ಅಂತ. ಅವನು ನಿತ್ಯ ಸಂಧ್ಯಾವಂದನೆ ಮಾಡಿದ್ರೆ ಮಾತ್ರ ಅವನು ಬ್ರಾಹ್ಮಣ. ಉಳಿದು ಏನು ಮಾಡದೇ ಇರಲಿ, ಕುರಿಯಾದನ್ಯಂ ನಮಾ ಕುರಿಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ ಅಂತ. ಅವನು ಬೇರೆದನ್ನು ಮಾಡದೇ ಇರಲಿ, ಉಳಿದು ಯಾವುದನ್ನು ಮಾಡದೇ ಇರಲಿ, ಅವನು ಮೈತ್ರನಾಗಿದ್ದರೆ, ಮೈತ್ರ ಅಂದರೆ ಸೂರ್ಯನನ್ನು ಉಪಾಸನೆ ಮಾಡುವಂಥದ್ದು, ನಿತ್ಯ ಸೂರ್ಯಾರ್ಘ್ಯವನ್ನು ಕೊಟ್ಟು ಸಂಧ್ಯಾವಂದನೆ ಮಾಡತಕ್ಕಂಥವನು. ಪ್ರತಿ ಸಂಧ್ಯಾ ಕಾಲದಲ್ಲಿ ಸಂಧ್ಯಾವಂದನೆ ಮಾಡಬೇಕು ಅಂತ ವೇದ ಹೇಳುತ್ತೆ. ಅಹರಹ ಸಂಧ್ಯಾಂ ಉಪಾಸೀತ ಅಂತ. ಇಂತಹ ಪ್ರತಿನಿತ್ಯ ಸಂಧ್ಯಾವಂದನೆ ಮಾಡುವವನಿಗೆ ಮೈತ್ರ ಅಂತ ಹೇಳ್ತಾರೆ. ಆ ಮೈತ್ರ ಅಂತ ಆದಾಗ ಮಾತ್ರ ಅವನು ಬ್ರಾಹ್ಮಣ ಅಂತ ಆಗೋದು. ಅಂತಹ ಬ್ರಾಹ್ಮಣರಲ್ಲಿಯೂ ಶ್ರೇಷ್ಠರಾಗಿರ್ತಕ್ಕಂಥವರು. ಸಾಕ್ಷಾತ್ ವಾಯುದೇವರು ಅವತಾರ ಮಾಡಬೇಕಾದ್ರೆ ಅವರು ಹಾಗೆ ಇರಲೇಬೇಕಲ್ಲ. ಅಂತಹ ಮಧ್ಯಗೇಹ ಭಟ್ಟರು ಅವರು ಪಾಜಕ ಎಂಬ ಕ್ಷೇತ್ರದಲ್ಲಿ ಇದ್ದರು. ಪಾಜಕ ಕ್ಷೇತ್ರದಲ್ಲಿ, ಅದು ನಡುಮನೆ ಅಂತ ಹೇಳೋದು. ಏನು ಪಾಜಕದಲ್ಲಿ ಏನು ಮಧ್ವಾಚಾರ್ಯರ ಆರಾಧ್ಯ ದೇವತೆ ಅನಂತಾಸನ ಸನ್ನಿಧಾನ ಇದೆ, ಮಧ್ವಾಚಾರ್ಯ ಸನ್ನಿಧಾನ ಇದೆ. ಅದು ಮಧ್ಯಗೇಹ ಭಟ್ಟರ ಮನೆ. ಅದು ಅಲ್ಲಿ ಅವತಾರ ಮಾಡ್ತಾರೆ ಮುಖ್ಯ ಪ್ರಾಣದೇವರು. ಅದಕ್ಕೋಸ್ಕರವಾಗಿ ಪಾಜಕವನ್ನು ಯಾರು ತಾನೇ ಸೇವಿಸೋದಿಲ್ಲ ಅಂತ ವಾದಿರಾಜರು ಕೇಳ್ತಾರೆ. ಪವಿತ್ರಂ ಪಾಜಕಂ ಕ್ಷೇತ್ರಂ ಕೋ ನ ಸೇವೇತ ಕೋವಿದ. ಯಾರು ತಾನೇ ಪಾಜಕ ಕ್ಷೇತ್ರವನ್ನು ಸೇವಿಸುವುದಿಲ್ಲ, ಯಾರು ಪಾಜಕಕ್ಕೆ ಹೋಗುವುದಿಲ್ಲ. ಯಾಕೆ, ಏನಿದೆ ಅಂತ ವಿಶೇಷ ಅಲ್ಲಿ ಅಂದರೆ, ಸಾಕ್ಷಾತ್ ಮುಖ್ಯಪ್ರಾಣದೇವರು ಅವತಾರ ಮಾಡಿದ್ದಾರೆ. ಈ ಕಲಿಯುಗದಲ್ಲಿ ಪವಿತ್ರವಾಗಿರತಕ್ಕಂತಹ ಪಾಜಕ ಕ್ಷೇತ್ರದಲ್ಲಿ ಯತ್ರಾವತರತ್ತೇಷಃ, ಯಾವ ಪವಿತ್ರವಾಗಿರತಕ್ಕಂತಹ ಸ್ಥಳದಲ್ಲಿ ಲೋಕೇಶ್ವರನಾಗಿರ್ತಕ್ಕಂತಹ ಮುಖ್ಯ ಪ್ರಾಣದೇವರು ಅವತಾರ ಮಾಡಿದರೋ ಅಂತಹ ಪಾಜಕ ಕ್ಷೇತ್ರ ಎಷ್ಟು ಶ್ರೇಷ್ಠವಾಗಿರುವಂಥದ್ದು, ಯಾರು ತಾನೇ ಅದನ್ನು ಸೇವಿಸುವುದಿಲ್ಲ ಅಂತ ವಾದಿರಾಜರು ತೀರ್ಥಪ್ರಬಂಧ ಹೇಳ್ತಾರೆ. ಅಂತಹ ಪವಿತ್ರವಾಗಿರತಕ್ಕಂತಹ ಜಾಗದಲ್ಲಿ ಆ ನಡುಮನೆ ಎಂಬ ವಂಶಕ್ಕೆ ಸೇರಿರತಕ್ಕಂತಹ ಒಬ್ಬರು ದ್ವಿಜರು ಇದ್ದರು ಅಂತ ಈ ಪದ್ಯದಲ್ಲಿ ಹೇಳ್ತಿದ್ದಾರೆ. ಕಲವು ಕಾಲೆ, ಈ ಕಲಿಯುಗದಲ್ಲಿ ಸುವಿಮಲಾನ್ವಯ ಲಬ್ಧ ಜನ್ಮ, ಅತ್ಯಂತ ಪವಿತ್ರವಾಗಿರತಕ್ಕಂಥ ಪರಿಶುದ್ಧವಾಗಿರ್ತಕ್ಕಂತಹ ವಂಶದಲ್ಲಿ ಜನ್ಮ ತಳೆದವರು. ಸನ್ಮಧ್ಯಗೇಹ ಕುಲ ಮೌಳಿ ಮಣಿ, ಆ ವಂಶದಲ್ಲಿ ಹುಟ್ಟಿದ ಮಾತ್ರ ಅಲ್ಲ, ಆ ವಂಶಕ್ಕೆ ಅವರು ಮೌಲಿಮಣಿ ಅಂದರೆ ಆ ವಂಶವನ್ನು ಬೆಳಗತಕ್ಕಂತಹ, ವಂಶಕ್ಕೆ ಕೀರ್ತಿ ತಂದು ಕೊಡ್ತಕ್ಕಂಥವರು. ಸುಪುತ್ರ ಕುಲದೀಪಕ ಅಂತ ಹೇಳ್ತಾರೆ. ವಂಶವನ್ನು ಬೆಳಗತಕ್ಕಂತಹ ಮಗ ಆದರೆ ಅವನು ಒಳ್ಳೆಯ ಮಗ ಅಂತ. ಅದು ಬಿಟ್ಟು ವಂಶಕ್ಕೆ ಕಳಂಕವನ್ನು ತರತಕ್ಕಂತಹ 106 ಮಕ್ಕಳಿದ್ರೆ ಏನು ಪ್ರಯೋಜನ? 100 ಮಕ್ಕಳಿದ್ರು ಧೃತರಾಷ್ಟ್ರನಿಗೆ. ಏಕಃ ಚಂದ್ರ ತಮಃ ಹಂತಿ ನಕ್ಷತ್ರ ಹಿ ಕಿಂ ಪ್ರಯೋಜನ ಮತ್ತು ಸುಭಾಷಿತ ಹೇಳುತ್ತೆ. ಒಬ್ಬ ಚಂದ್ರ ಇಡೀ ಜಗತ್ತಿನ ಕತ್ತಲೆಯನ್ನು ನಾಶ ಮಾಡ್ತಾನೆ. ಅಂತಹ ಕತ್ತಲೆಯನ್ನು ಆ ಚಂದ್ರನಿಂದ ಬೇರೆಯಾಗಿರ್ತಕ್ಕಂಥ ಅಸಂಖ್ಯ ನಕ್ಷತ್ರಗಳಿರ್ತವೆ ಆಕಾಶದಲ್ಲಿ. ಆ ಅಸಂಖ್ಯ ನಕ್ಷತ್ರಗಳಿದ್ರೂ ಕೂಡ ಚಂದ್ರನಿಲ್ಲದೆ ಹೋದರೆ ಅವುಗಳೆಲ್ಲ ಈ ಪ್ರಪಂಚವನ್ನು ಬೆಳಗ್ತವೆಯಾ? ಇಲ್ಲ. ಅಂತಹ ಅಸಂಖ್ಯ ನಕ್ಷತ್ರಗಳಿದ್ದು ಏನು ಪ್ರಯೋಜನ? ಚಂದ್ರ ಒಬ್ಬ ಸಾಕು ಪ್ರಪಂಚವನ್ನು ಬೆಳಗಲಿಕ್ಕೆ. ಹಾಗೆ ವಂಶೋದ್ಧಾರಕನಾಗಿರ್ತಕ್ಕಂಥ, ವಂಶವನ್ನು ಬೆಳಗತಕ್ಕಂತಹ, ವಂಶಕ್ಕೆ ಕಳಂಕವನ್ನು ತರದೆ ಪರಂಪರಾ ಪ್ರಾಪ್ತವಾಗಿರ್ತಕ್ಕಂತಹ ಅನುಷ್ಠಾನ ಆಚರಣೆ ಇದೆಲ್ಲವನ್ನು ಅಳವಡಿಸಿಕೊಂಡು ವಂಶವನ್ನು ಬೆಳಗತಕ್ಕಂತಹ ವ್ಯಕ್ತಿ, ಅಂತಹ ಮಗ. ಅದಕ್ಕೆ ಹೇಳ್ತಾ ಇದ್ದಾರೆ ಮಧ್ಯಗೇಹ ಕುಲಕ್ಕೆ ಮೌಲಿಮಣಿ. ಆ ಮಧ್ಯಗೇಹ ನಡುಮನೆ ಎಂಬ ವಂಶ ಏನಿದೆ, ಆ ವಂಶಕ್ಕೆ ಅವರು ಶಿರೋರತ್ನದಂತೆ ಇದ್ದಾರೆ. ಅಂತಹ ಬ್ರಾಹ್ಮಣರು ಇದ್ದಾರೆ ಕೆಲವು ಕಾಲ ಈ ಕಲಿಯುಗದಲ್ಲಿ. ಎಲ್ಲಿ ಕಲಿಯುಗದಲ್ಲಿ ಅಂದರೆ ಎಲ್ಲಿ ಅವತಾರ ಮಾಡಿದರು, ಎಲ್ಲಿ ಹುಟ್ಟಿದರು ಅಂದರೆ ಈ ಭೂಮಂಡಲದಲ್ಲಿ.
ಭೂಮಂಡಲ ಎಷ್ಟಿದೆ ಇವತ್ತಿನ ವಿಜ್ಞಾನಿಗಳಿಗೆ ಇನ್ನೂ ಗೊತ್ತಾಗಿಲ್ಲ. ಭಾಗವತ ಹೇಳುತ್ತೆ, 50 ಕೋಟಿ ವಿಸ್ತೀರ್ಣಂ ಭೂಮಂಡಲ ಮುದೀರಿತಂ. ಭೂಲೋಕ ಈ ಪೃಥ್ವಿ ತಮಸ್ಸು ಘನೋದಕ ಇದು ಸೇರಿ 50 ಕೋಟಿ ಯೋಜನ ವಿಸ್ತೀರ್ಣ. ಅದರಲ್ಲಿ ಪೃಥ್ವಿಯ ಭಾಗ ತುಂಬ ಇದೆ. ಅದರ 2 ಪಟ್ಟು ತಮೋ ಭಾಗ ಇದೆ. ಅದರ 2 ಪಟ್ಟು ಘನೋದಕ ಇದೆ. ಅಷ್ಟು ಯೋಜನ 50 ಕೋಟಿ ಯೋಜನ. 7,14,28,571 ಯೋಜನ. ಪೃಥ್ವಿ ಭಾಗ ಎಷ್ಟಿದೆ ಅಂದರೆ ನಿಖರವಾಗಿ ಹೇಳ್ತಾರೆ ವಾದೀಂದ್ರ ತೀರ್ಥರು, 7,14,28,571 ಯೋಜನ. ಇದು ಪೃಥ್ವಿಯ ಪ್ರಮಾಣ. ಇದರ 2ರಷ್ಟು ಅಂದರೆ 14,28,57,142 ಯೋಜನ ಘನೋದಕ. ಅದರ 2ರಷ್ಟು ಅಂದರೆ 28,57,14,284. ಇದು 3 ಸೇರಿದರೆ ಒಟ್ಟು 50 ಕೋಟಿ ವಿಸ್ತೀರ್ಣ ಆಗತ್ತೆ. 50 ಕೋಟಿ ಯೋಜನ ವಿಸ್ತೀರ್ಣ ಈ ಭೂಲೋಕ. ಈ ಭೂಲೋಕದಲ್ಲಿ 7 ದ್ವೀಪಗಳಿವೆ. 7 ದ್ವೀಪಗಳನ್ನು 7 ಸಾಗರಗಳು ಸುತ್ತುವರಿದವೆ. 7 ದ್ವೀಪಗಳು, ಅದರ ಸುತ್ತಲೂ 7 ಸಾಗರಗಳು. ಯಾವ್ದ್ಯಾವುದು 7 ದ್ವೀಪಗಳು ಅಂದರೆ ಜಂಬೂ ಪ್ಲಕ್ಷಾಹ್ವಯೌ ದ್ವೀಪೌ ಶಾಲ್ಮಲಿಶ್ಚ ತಥಾಪರಃ ಕುಶಃ ಕ್ರೌಂಚಃ ತಥಾ ಶಾಖಃ ಪುಷ್ಕರಶ್ಚೇತಿ ಸಪ್ತಮಃ. 7 ದ್ವೀಪಗಳು: ಜಂಬೂದ್ವೀಪ, ಪ್ಲಕ್ಷದ್ವೀಪ, ಇಕ್ಷುದ್ವೀಪ, ಶಾಲ್ಮಲಿ ದ್ವೀಪ, ಆಮೇಲೆ ಕುಶದ್ವೀಪ, ಕ್ರೌಂಚದ್ವೀಪ, ಶಾಖದ್ವೀಪ, ಪುಷ್ಕರ ದ್ವೀಪ. ಇಷ್ಟು ದ್ವೀಪಗಳು. ಪ್ಲಕ್ಷಾದಿ ದ್ವೀಪ ಷಟ್ಕಂತು ಕ್ರಮಾದ್ಗುಣಿತಂ ಮತಂ ಪರಿತೋ ವಲಯಾಕಾರಾ ಸಪ್ತಾನಾಂ ಸಪ್ತಸಿಂಧವಃ ಎಂಬುದಾಗಿ ವಿಷ್ಣು ರಹಸ್ಯ ಹೇಳುತ್ತೆ. ಈ ಜಂಬೂದ್ವೀಪ ಏನಿದೆ ಅದರ 2ರಷ್ಟು ಪ್ಲಕ್ಷದ್ವೀಪ, ಅದರ 2ರಷ್ಟು ಶಾಲ್ಮಲಿ ದ್ವೀಪ, ಅದರ 2ರಷ್ಟು ಕುಶದ್ವೀಪ, ಅದರ 2ರಷ್ಟು ಕ್ರೌಂಚದ್ವೀಪ, ಅದರ 2ರಷ್ಟು ಶಾಖದ್ವೀಪ, ಅದರ 2ರಷ್ಟು ಪುಷ್ಕರ ದ್ವೀಪ. ಹೀಗೆ ಕ್ರಮವಾಗಿ 1 ಲಕ್ಷ, 2 ಲಕ್ಷ, 4 ಲಕ್ಷ, 8 ಲಕ್ಷ, 16 ಲಕ್ಷ, 32 ಲಕ್ಷ, 64 ಲಕ್ಷ ಹೀಗೆ ದ್ವಿಗುಣಿತವಾಗಿ ಈ 7 ದ್ವೀಪಗಳಿವೆ. ಈ 7 ದ್ವೀಪಗಳಿಗೂ ಒಂದೊಂದು ದ್ವೀಪಕ್ಕೂ ಒಂದೊಂದು ಸಮುದ್ರ ಸುತ್ತುವರಿದಿದೆ. ಲವಣೇಕ್ಷು ಸುರಾಸರ್ಪಿ ದಧಿಕ್ಷೀರ ಶುಭೋದಕೈ ಸಾಗರೈ ಸಪ್ತಭಿಸ್ತೇತು ಸಮಮಾನೈ ಸಮಾವೃತಾ. ಒಂದೇ ಪ್ರಮಾಣದ 7 ಸಮುದ್ರಗಳು ಸುತ್ತುಕೊಂಡಿವೆ. ಅಂತಹ ಈ ಸಪ್ತದ್ವೀಪಗಳು ಒಂದೊಂದು ದ್ವೀಪದ ಸುತ್ತಲೂ ಒಂದೊಂದು ಸಮುದ್ರ. ಹೀಗೆ 7 ಸಮುದ್ರಗಳು, ಆ 7 ದ್ವೀಪಗಳು, ಆ 7 ದ್ವೀಪಗಳನ್ನು ಸುತ್ತುವರಿದಂತಹ 7 ಸಮುದ್ರಗಳು. ಇಂತಹ ಸಪ್ತದ್ವೀಪಗಳಲ್ಲಿ ಒಂದು ದ್ವೀಪ ಜಂಬೂದ್ವೀಪ ಅಂತ. ಅದನ್ನೇ ನಾವು ಜಂಬೂದ್ವೀಪೇ ಸಂಕಲ್ಪದ ಹೇಳ್ತೇವೆ. ನಾವು ಎಲ್ಲಿದ್ದೇವೆ ಅಂದರೆ ಜಂಬೂದ್ವೀಪೇ ದಕ್ಷಿಣೇ ಪಾರ್ಶ್ವೇ ಜಂಬೂದ್ವೀಪ. ಈ ಭೂಭಾಗದ ಈ ಜಂಬೂದ್ವೀಪದಲ್ಲಿ ನಾವು ಇದ್ದೇವೆ. ಈ ಜಂಬೂ ಮೊದಲಾದ ದ್ವೀಪಗಳು, ಈ ದ್ವೀಪಗಳಿಗೆ 7 ಜನ ಪ್ರಿಯವ್ರತ ರಾಜನ ಮಕ್ಕಳು ಅಧಿಪತಿಗಳಾಗಿ ಇದ್ದರಂತೆ. ಅದು ಭಾಗವತದಲ್ಲಿ ಬರ್ತದೆ.
ಯೋವಾ ಅಯಂ ದೀಪ ಕುವಲಯ ಕಮಲ ಕೋಶಾಭ್ಯಂತರ ಕೋಶ ನಿಯತ ಯೋಜನ ವಿಶಾಲ ಸಮವರ್ತುರೋ ಯಥಾ ಪುಷ್ಕರ ಪತ್ರಂ ಅಂತ ಭಾಗವತದಲ್ಲಿ ಬರುತ್ತೆ. ಈ ಎಲ್ಲ ದ್ವೀಪಗಳಿಗೂ ಒಂದೊಂದು ದ್ವೀಪಕ್ಕೂ ಆ ಪ್ರಿಯವರ್ತರಾಜನ ಮಕ್ಕಳು ಅಧಿಪತಿಗಳಾಗಿದ್ದರು. ಇಂತಹ ಈ ಸಪ್ತದ್ವೀಪಗಳ ಮಧ್ಯದಲ್ಲಿ ಜಂಬೂದ್ವೀಪ ಇದೆ. ಇದು ವರ್ತುಲಾಕಾರವಾಗಿ ಇದೆ. ಜಂಬೂದ್ವೀಪ ಕುವಲಯ ಕಮಲ ಕೋಶಾಭ್ಯಂತರ ಕೋಶಃ ಅಂತ ಹೇಳುತ್ತೆ. ಇಂಥ ಜಂಬೂದ್ವೀಪ ಸೃಷ್ಟಿ ಆದಿಯಲ್ಲಿ ಪ್ರಿಯವರ್ತ ರಾಜ ಪ್ರಿಯವರ್ತ ಅಗ್ನಿಧ್ರ ಇದನ್ನು ಪಾಲಿಸ್ತಾ ಇದ್ದ. ಅನಂತರ ಈ ಜಂಬೂದ್ವೀಪವನ್ನು 9 ಖಂಡಗಳಾಗಿ ಮಾಡಿಕೊಟ್ರಂತೆ. ಮೊದಲು ಪ್ರಿಯವರ್ತನ ಮಗ ಅಗ್ನಿಧ್ರ ಅದನ್ನು ಪಾಲಿಸ್ತಾ ಇದ್ದ. ಅವನ ನಂತರ ತನ್ನ ಮಕ್ಕಳಿಗೆ 9 ವಿಭಾಗ ಮಾಡಿ ಹಂಚಿಕೊಟ್ಟ. ಅವುಗಳೇ 9 ಖಂಡಗಳಾದವು. ಆ 9 ಖಂಡಗಳಲ್ಲಿ ಭರತಖಂಡ ಮೊದಲನೇದು. ಭಾರತಂ ಪ್ರಥಮಂ ಸ್ಮೃತಂ ಕಿಂಪುರುಷಂ ಹರಿವರ್ಷಂ ಮೇರೋಹ ದಕ್ಷಿಣತಸ್ಥಿರಂ ರಮ್ಯಂ ಹಿರಣ್ಮಯಂ ಚೈವ ಕುರುವರ್ಷಂ ತಥೋತ್ತರೆ ಮೇರೋಹ ಪೂರ್ವೇಣ ಭದ್ರಾಶ್ವಂ ಕೇತುಮಾಲಂ ತು ಪಶ್ಚಿಮೆ ಇಲಾವೃತಂ ತು ತನ್ಮಧ್ಯೆ ಮೇರುಗರ್ಭಮುದೀರಿತಂ ನಾಭಿ ಕಿಂಪುರುಷಶ್ಚೈವ ಹರಿವಂಶ ಇಲಾವೃತಃ ರಮ್ಯೋ ಹಿರಣ್ಮಯಃ ಷಷ್ಠಃ ಕುರುರ್ಭದ್ರಾಶ್ವ ಏವ ಚ ಕೇತುಮಾಲ ಇತಿ ಖ್ಯಾತಾಃ ಅಗ್ನಿಧ್ರತನಯಾಃ ನವ ವರ್ಷಾಣಾಂ ಭಾರತಾದ್ಯಾನಾಂ ಪಾಲಕಾಃ ಸಮುದೀರಿತಾಃ. ಆ ಪರಿವರ್ತನ ಮಗ ಅಗ್ನಿಧ್ರ ತನ್ನ 9 ಮಕ್ಕಳಿಗೆ ಈ ಖಂಡಗಳನ್ನು ಮಾಡಿ 9 ಖಂಡಗಳನ್ನು ಮಾಡಿ ಭರತಖಂಡ, ಕಿಂಪುರುಷ ಖಂಡ, ಹರಿವರ್ಷ ಖಂಡ, ಉತ್ತರದಲ್ಲಿ ರಮ್ಯಕ ಖಂಡ, ಹಿರಣ್ಮಯ ಖಂಡ, ಕುರುಖಂಡ, ಮತ್ತು ಮೇರುವಿನ ಪೂರ್ವದಲ್ಲಿ ಭದ್ರಾಶ್ವ ಖಂಡ, ಪಶ್ಚಿಮದಲ್ಲಿ ಕೇತುಮಾಲ ಖಂಡ. ಎಲ್ಲ ಖಂಡಗಳು ಈ ಖಂಡಗಳ ಮಧ್ಯದಲ್ಲಿ ಮೇರು ಪರ್ವತ ಇರುವಂಥದ್ದು. ಮೇರೋಹ ದಕ್ಷಿಣೇ ಪಾರ್ಶ್ವೇ ಅಂತ ಹೇಳೋದು ನಾವು. ಅದಕ್ಕೆ ಮೇರೋಹ ದಕ್ಷಿಣೇ ಪಾರ್ಶ್ವೇ ಈ ಶ್ವೇತವರಾಹಕಲ್ಪೆ ವಸ್ತುನಂತರೇ ಕಲಿಯುಗೆ ಪ್ರಥಮ ಚರಣೆ ಪ್ರಥಮ ಪಾದೆ ಮೇರೋಹ ದಕ್ಷಿಣೇ ಪಾರ್ಶ್ವೇ. ಮೇರು ಪರ್ವತದ ದಕ್ಷಿಣಕ್ಕೆ ಭರತಖಂಡ ಇದೆ. ಮೇರು ದಕ್ಷಿಣಕ್ಕೆ ಭರತಖಂಡ, ಕಿಂಪುರುಷ ಖಂಡ, ಹರಿವರ್ಷ ಖಂಡ. ಉತ್ತರ ದಿಕ್ಕಿನಲ್ಲಿ ರಮ್ಯಕ, ಹಿರಣ್ಮಯ ಮತ್ತು ಕುರುಖಂಡ. ಪೂರ್ವದಲ್ಲಿ ಭದ್ರಾಶ್ವಖಂಡ, ಪಶ್ಚಿಮದಲ್ಲಿ ಕೇತುಮಾಲಾ ಖಂಡ. ಹೀಗೆ ಎಲ್ಲ ಖಂಡಗಳ ಮಧ್ಯದಲ್ಲಿ ಮೇರು ಪರ್ವತ. ಅದಕ್ಕೆ ಮೇರೋಹೋ ದಕ್ಷಿಣೇ ಪಾರ್ಶ್ವೇ ಅಂತ ಹೇಳ್ತೀವಿ ನಾವು. ಮೇರು ಪರ್ವತ ದಕ್ಷಿಣ ಭಾಗದಲ್ಲಿ ಭರತಖಂಡ ಇರುವಂಥದ್ದು. ಈ 9 ಖಂಡಗಳನ್ನು ಮಾಡಿ ಆ ಅಗ್ನಿಧ್ರನ ಮಕ್ಕಳು ನಾಭಿ, ಕಿಂಪುರುಷ, ಹರಿವರ್ಷ, ಇಲಾವೃತ, ರಮ್ಯ, ಹಿರಣ್ಮಯ, ಕುರು, ಭದ್ರಾಶ್ವ, ಕೇತುಮಾಲ ಅಂತ ಅದೇ ಹೆಸರಿನ ರಾಜ್ಯಗಳು ಅಧಿಪತಿಗಳಾಗಿದ್ದರು ಎಂಬುದಾಗಿ ಭೂಗೋಳ ಸಂಗ್ರಹದಲ್ಲಿ ವಾದಿನತೀರ್ಥರು ಹಾಗೂ ವಾದಿರಾಜಗುರು ಸಾರ್ವಮೂರು ಕೂಡ ಭಾಗವತದಲ್ಲಿ ಏನು ಉಕ್ತವಾಗಿದೆ ಅದನ್ನು ವಿವರಿಸ್ತಾರೆ. ಹೀಗೆ ಇಂತಹ 9 ಖಂಡಗಳ ಮಧ್ಯದಲ್ಲಿ ಮೇರು ಪರ್ವತದ ಮೇರೋಹ ದಕ್ಷಿಣೇ ಪಾರ್ಶ್ವೇ, ಮೇರು ಪರ್ವತದ ದಕ್ಷಿಣ ಭಾಗದಲ್ಲಿರ್ತಕ್ಕಂತಹ ಭರತಖಂಡ. ಅಂತಹ ಭರತಖಂಡದಲ್ಲಿ ಸದ್ವೀಪ ವಾರಿನಿಧಿ ಸಪ್ತಕ ಭೂತಧಾತ್ರ್ಯ ಅನ್ನೋದಕ್ಕೆ ಇಷ್ಟ ಅರ್ಥ. ಸದ್ವೀಪ ದ್ವೀಪಗಳಿಂದ ಸಹಿತವಾಗಿರತಕ್ಕಂತಹ ಸದ್ವೀಪ ವಾರಿನಿಧಿ ಸಪ್ತಕ 7 ದ್ವೀಪಗಳಿಂದ ಕೂಡಿರುವಂಥದ್ದು. ಆ 7 ದ್ವೀಪಗಳನ್ನು ಸುತ್ತುವರಿರತಕ್ಕಂತಹ 7 ಸಮುದ್ರಗಳು. ಇಂತಹ ಸದ್ವೀಪ ವಾರಿನಿಧಿ ಸಪ್ತಕ, ಇಂತಹ ಸಪ್ತದ್ವೀಪಗಳು ಸಪ್ತ ಸಾಗರಗಳಿಂದ ಸಹಿತವಾಗಿರತಕ್ಕಂತಹ ಕೂಡಿದಂತಹ ಭೂತಧಾತ್ರ್ಯಾಹ ಭೂಮಿಯ ಮಧ್ಯದಲ್ಲಿ, ಇಂತಹ ಭರತಖಂಡದ ಮಧ್ಯದಲ್ಲಿ ಇಂತಹ 7 ದ್ವೀಪಗಳಿಂದ ಕೂಡಿದ 7 ಸಾಗರಗಳಿಂದ ಕೂಡಿರತಕ್ಕಂತಹ ಭೂತಧಾತ್ರ್ಯ ಈ ಭೂಮಿಯ ಮಧ್ಯದಲ್ಲಿಯೂ ಒಂದು ದ್ವೀಪ ಇದೆ. ಯಾವುದು? ಮಧ್ಯೇಪಿ ಕರ್ಮಭುವಿ ಭಾರತ ನಾಮ ಖಂಡೇ. ಅದರ ಮಧ್ಯದಲ್ಲಿ ಜಂಬೂದ್ವೀಪ ಇದೆ. ಆ ಜಂಬೂದ್ವೀಪದೊಳಗೆ 9 ಖಂಡಗಳಿವೆ. ಆ 9 ಖಂಡಗಳಲ್ಲಿ ಮೇರು ಪರ್ವತದ ದಕ್ಷಿಣ ಭಾಗದಲ್ಲಿ ಯಾವ ಖಂಡ ಇದೆ ಅದನ್ನು ಭರತಖಂಡ ಅಂತ ಹೇಳ್ತಾರೆ. ಅಂತಹ ಭರತಖಂಡದಲ್ಲಿ ಭಾರತನಾಮ ಖಂಡೇ, ಭರತ ಎಂಬ ಖಂಡದಲ್ಲಿ
ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ವಂಶದಲ್ಲಿ ಜನ್ಮವನ್ನು ತಳೆದಂತಹ ಆ ಒಂದು ವಂಶಕ್ಕೆ ಅವರು ರತ್ನದ ಹಾಗೆ ಇರತಕ್ಕಂತಹ ಮಧ್ಯಗೇಹ ಭಟ್ರು ಇದ್ದರು ಎಂಬ ವಿಚಾರವನ್ನು ಈ ಒಂದು ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಸದ್ವೀಪ ವಾರಿನಿಧಿ ಸಪ್ತಕ ಭೂತಧಾತ್ರ್ಯ ಮಧ್ಯೇಪಿ ಕರ್ಮಭುವಿ ಭಾರತ ನಾಮ ಖಂಡೇ. ಕಲವು ಕಾಲೆ, ಅರ್ಥ ನೋಡಿ, ಕಲವು ಕಾಲೆ ಕಲಿಯುಗದಲ್ಲಿ ಸದ್ವೀಪ ವಾರಿನಿಧಿ ಸಪ್ತಕ ಭೂತಧಾತ್ರ್ಯ. ಸದ್ವೀಪ ಅಂದರೆ ದ್ವೀಪ ಸಹಿತ ಅಂತ, ಸ ಅಂದರೆ ಸಹಿತ ಅಂತ, ದ್ವೀಪ ವಾರಿಧಿ ಸಪ್ತಕ, ಸಪ್ತಕ ಅಂದರೆ 7ರ ಗುಂಪು, ವಾರಿನಿಧಿ ಅಂದರೆ ಸಮುದ್ರ, ದ್ವೀಪ ದ್ವೀಪ ಮತ್ತು ಸಮುದ್ರ 7 ದ್ವೀಪಗಳು, ಅವುಗಳನ್ನು ಸುತ್ತುವರಿದಂತಹ 7 ಸಮುದ್ರಗಳು, ಅಂತಹ ದ್ವೀಪ ಸಮುದ್ರ ಸಪ್ತಕ, 7 ದ್ವೀಪಗಳು 7 ಸಮುದ್ರಗಳು, ಇವುಗಳಿಂದ ಸಹಿತವಾಗಿರತಕ್ಕಂತಹ ಭೂತದಾತ್ರ್ಯ ಈ ಭೂಮಿಯ ಮಧ್ಯೆ ಅಪಿ ಮಧ್ಯದಲ್ಲಿ ಮಧ್ಯವಾಗಿರತಕ್ಕಂತಹ ಜಂಬೂದ್ವೀಪದಲ್ಲಿ ಕರ್ಮಭುವಿ, ಇದು ಕರ್ಮಭೂಮಿ, ಭಾರತ ಖಂಡ ಕರ್ಮಭೂಮಿ, ಸ್ವರ್ಗಾದಿಗಳನ್ನು ಪಡಿಲಿಕ್ಕೆ ಯೋಗ್ಯವಾದ ಕರ್ಮಗಳನ್ನು ಮಾಡಲಿಕ್ಕೆ ಅರ್ಹವಾಗಿರತಕ್ಕಂತಹ ಭೂಮಿ ಅಂದರೆ ಅದು ಭರತಖಂಡ. ಭರತಖಂಡದಲ್ಲಿ ಮಾತ್ರ ಮಾಡತಕ್ಕಂತಹ ಕರ್ಮಗಳಿಗೆ ಫಲ ಇರುವಂಥದ್ದು. ಸ್ವರ್ಗಾದಿ ಗಳನ್ನು ಪಡೀಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಕರ್ಮಗಳನ್ನು ನಾವು ಅನುಷ್ಠಾನ ಮಾಡ್ತೇವೆ, ಅದು ಈ ಭರತಖಂಡದಲ್ಲಿ ಮಾಡಿದರೆ ಮಾತ್ರ ಅದಕ್ಕೆ ಫಲ ಇರುವಂಥದ್ದು, ಇನ್ನೆಲ್ಲಿಯೂ ಮಾಡಿದರೆ ಫಲ ಇಲ್ಲ. ಈ ಕರ್ಮಭೂಮಿ, ಅದಕ್ಕೆ ಇದು ಕರ್ಮಭೂಮಿ ಅಂತ ಹೇಳೋದು, ಭಾರತಕ್ಕೆ ಕರ್ಮಭೂಮಿ ಅಂತ ಹೇಳೋದು. ಅಂತಹ ಕರ್ಮಭುವಿ ಈ ಯೋಗ್ಯವಾಗಿರ್ತಕ್ಕಂತಹ ಕರ್ಮಗಳನ್ನು, ಸ್ವರ್ಗ ಮೋಕ್ಷಾದಿಗಳನ್ನು ಪಡೀಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಕರ್ಮಗಳು, ಶ್ರುತಿ ಸ್ಮೃತ್ಯುಕ್ತವಾಗಿರ್ತಕ್ಕಂತಹ ಕರ್ಮಗಳನ್ನು ಮಾಡಲಿಕ್ಕೆ ಅರ್ಹವಾಗಿರ್ತಕ್ಕಂತಹ ಭೂಮಿ ಅಂದರೆ ಅದು ಭರತಖಂಡ. ಅದಕ್ಕೋಸ್ಕರವಾಗಿ ವಿದೇಶಕ್ಕೆ ಹೋಗಬಾರದು ಅಂತ ಹೇಳೋದು. ಅದು ಅಲ್ಲಿ ಮಾಡತಕ್ಕಂತಹ ಆಚರಣೆಗಳಿಗೆ ಫಲ ಇಲ್ಲ ಅಂತ, ಆದರೆ ತುಂಬ ನಿಷ್ಠೆಯಿಂದ ಮಾಡ್ತಾರೆ. ನಮ್ಮ ಭಾರತಕ್ಕಿಂತಲೂ ಅಲ್ಲಿ ಬಹಳ ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡ್ತಾರೆ. ಆದರೆ ಭರತಖಂಡದಲ್ಲಿ ಮಾಡಿದರೆ ಮಾತ್ರ ಅದಕ್ಕೆ ಫಲ ಅಂತ ಶಾಸ್ತ್ರ ಹೇಳುತ್ತೆ. ಅದಕ್ಕೋಸ್ಕರವಾಗಿ ವಿದೇಶಯಾನವನ್ನು ನಿಷೇಧ ಮಾಡಿದ್ದಾರೆ. ಅಂತಹ ಕರ್ಮಭೂಮಿಯಲ್ಲಿ ಭಾರತ ನಾಮ ಖಂಡೇ, ಭಾರತವೆಂಬ ಭಾರತ ಖಂಡದಲ್ಲಿ ಸುವಿಮಲಾನ್ವಯ ಲಬ್ಧ ಜನ್ಮ, ಅತ್ಯಂತ ಶುದ್ಧವಾಗಿರತಕ್ಕಂತಹ ಒಳ್ಳೆ ಶುದ್ಧವಾಗಿರತಕ್ಕಂತಹ ವಂಶದಲ್ಲಿ ಲಬ್ಧ ಜನ್ಮವನ್ನು ಪಡೆದಂತಹ ಸನ್ಮಧ್ಯಗೇಹ ಕುಲ ಮೌಲಿಮಣಿ, ಮಧ್ಯಗೇಹವೆಂಬ ವಂಶಕ್ಕೆ ಶಿರೋರತ್ನಂತೆ ಇರತಕ್ಕಂತಹ ದ್ವಿಜಃ ಬ್ರಾಹ್ಮಣರು ಅಭೂತ್ ಇದ್ದರು ಅಂತ ಇಷ್ಟು ಈ ಒಂದು ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ಬಾರಿ ಅನ್ವಯಾನುಸಾರ ಅರ್ಥ ಹೇಳ್ತೇನೆ. ಕಲೌ ಕಾಲೆ ಕಲಿಯುಗದಲ್ಲಿ ಸದ್ವೀಪ ವಾರಿಧಿ ಸಪ್ತಕ ಭೂತದಾತ್ರ್ಯ, ದ್ವೀಪ 7 ದ್ವೀಪಗಳು, ವಾರಿನಿಧಿ 7 ಸಮುದ್ರಗಳು, ಇಂತಹ ದ್ವೀಪ ವಾರಿಧಿಗಳ ಸಪ್ತಕದಿಂದ ಕೂಡಿರತಕ್ಕಂತಹ ಭೂತಧಾತ್ರ್ಯ ಈ ಭೂಮಿಯ ಮಧ್ಯವಾಗಿರತಕ್ಕಂತಹ ಜಂಬೂದ್ವೀಪದಲ್ಲಿಯೂ ಕರ್ಮಭುವಿ ಸ್ವರ್ಗ ಮೋಕ್ಷಾದಿಗಳನ್ನು ಪಡೀಲಿಕ್ಕೆ ಯೋಗ್ಯವಾಗಿರತಕ್ಕಂತಹ ಕರ್ಮವನ್ನು ಮಾಡಲು ಅರ್ಹವಾಗಿರತಕ್ಕಂತಹ ಭೂಮಿಯಾದ ಭಾರತ ನಾಮಖಂಡೇ, ಭರತವೆಂಬ ಖಂಡದಲ್ಲಿ ಸುವಿಮಲಾನ್ವಯ ಲಬ್ಧ ಜನ್ಮ, ಒಳ್ಳೆ ಶುದ್ಧವಾದ ವಂಶದಲ್ಲಿ ಜನ್ಮವನ್ನು ಹೊಂದಿರತಕ್ಕಂತಹ ಸನ್ಮಧ್ಯಗೇಹ ಕುಲ ನಡುಮನೆ ಎಂಬ ವಂಶಕ್ಕೆ ಮೌಲಿಮಣಿ ಶಿರೋರತ್ನದಿರತಕ್ಕಂತಹ ದ್ವಿಜಃ ಬ್ರಾಹ್ಮಣರು ಅಭೂತ್ ಇದ್ದರು. ಇಂತಹ ಆ ಮಧ್ಯಗೇಹ ಭಟ್ಟರ ಬಗ್ಗೆ ಸ್ವಲ್ಪ ಮುಂದಿನ ಪದ್ಯಗಳು ಹೇಳ್ತಾರೆ. ಅಂತಹ ಆ ವಿಚಾರಗಳನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.